ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಈ ವಿಡಿಯೋದಲ್ಲಿ KCET 2020ನ ಯಾವ ರೀತಿ 1 ಮಂತಲ್ಲಿ ಕ್ಲಿಯರ್ ಮಾಡೋದು ಅಂತಂದರೆ, ಬರೀ ಕ್ಲಿಯರ್ ಅಂತಂದರೆ ಪಾಸ್ ಮಾಡ್ಕೊಳ್ಳೋದಲ್ಲ, ಒಂದು ಒಳ್ಳೆ ರ್ಯಾಂಕರ ಯಾವ ರೀತಿ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಟಡಿ ಪ್ಲಾನ್ ಇದೆ, ಒಂದು ದಿನದಲ್ಲೇ ಟೈಮ್ ಯಾವ ರೀತಿ ಸ್ಪೆಂಡ್ ಮಾಡಬೇಕಂತಿದೆ. ಆ್ಯಂಡ್ ನಿಮ್ಗೊಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ನೋಡಿದ್ರೆ. ಆ್ಯಂಡ್ ನಾನು ಇಂಟ್ರೊಡಕ್ಷನ್ ಕೊಡೋಕ್ಕಿಂತ ಮುಂಚೆ ಕೆಲವೊಂದಷ್ಟು ವಿಚಾರಗಳನ್ನ ಸ್ಪೆಸಿಫಿಕ್ ಆಗಿ ಮುಂಚೆ ಹೇಳ್ಬಿಡ್ತೀನಿ. ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಬಿಕಾಸ್ ನೀವು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಅಂತಂದರೆ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅಷ್ಟೇ. ನಿಮಗೆ ಕಾಲೇಜ್ ಲೈಫ್ ಎಂಜಾಯ್ ಮಾಡೋಕ್ಕಾಗೋದಿಲ್ಲ, ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗೋದಿಲ್ಲ. ಕಾಲೇಜ್ ಮುಗಿಸಾದ್ಮೇಲೆ ಸುಮ್ಮನೆ ಅಲ್ಲಿ ಅಲ್ದಾಡ್ಕೊಂಡಿರ್ಬೇಕಾಗತ್ತೆ ಪ್ಲೇಸ್ಮೆಂಟ್ಸ್ಗೋಸ್ಕರ. ಸೊ ಎಲ್ಲ ಈಗಲೇ ತಿಳ್ಕೊಳ್ಳಿ, ಈಗಲೇ ಪ್ರಿಕಾಷನ್ಸ್ ತೊಗೊಂಡು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಆ ರೀತಿ ಮಾಡಿ ಒಳ್ಳೆ ಕಾಲೇಜ್ಗೆ ಹೋಗ್ತೀರಾ, ಲೈಫ್ ಸೆಟಲ್ ಆಗುತ್ತೆ. ಆಯಿತಾ? ಹೇಳ್ತೀನಿ, ಕೇಳಿಸ್ಕೊಳ್ಳಿ ಏನು ಅಂತ. ಫಸ್ಟ್ ಆಫ್ ಆಲ್, ಸ್ಕೀಮು ಹೋದ ವರ್ಷದಂಗೆ ಈ ವರ್ಷ ಅಲ್ಲ. ಬಿಕಾಸ್ ಹೋದ ವರ್ಷ ಕರೋನಾ ಇತ್ತು, ಯಾರು ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ, ಯಾರು ಹೆಂಗೆ ಪರ್ಫಾರ್ಮ್ ಮಾಡಬಹುದು ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಒಂದು ಬ್ಲೈಂಡ್ ಆಗೋದು ರಿಸಲ್ಟ್ ಕೊಟ್ಟಿದ್ರು. ಆಯಿತಾ? ಸೆಕೆಂಡ್ PUC ಅದಕ್ಕೋಸ್ಕರ 100% ನೀವು CET ಏನು ಬರೀತೀರೋ ಅದರಿಂದಲೇ ರ್ಯಾಂಕ್ ಬರ್ತಿತ್ತು. ದಟ್ ಈಸ್ ಅ ಜೆನ್ಯೂನ್ ರ್ಯಾಂಕಿಂಗ್. ಆಯಿತಾ? ಇವಾಗ ಏನಾಗಿದೆ ಅಂತಂದರೆ, ನಿಮ್ಮ ಬೋರ್ಡ್ ಮಾರ್ಕ್ಸ್ ಆ್ಯಸ್ ವೆಲ್ ಆಸ್ ನಿಮ್ಮ CET ಎರಡರಿಂದಲೂ 50-50 ತೊಗೊಂಡು ನಿಮ್ಗೊಂದು ರ್ಯಾಂಕ್ ಕೊಡ್ತಾರೆ. ಸೊ ಇಲ್ಲಿ ಯಾರು ಬೋರ್ಡಲ್ಲಿ ಸ್ಕೋರ್ ಮಾಡಿರೋಲ್ಲ ಚೆನ್ನಾಗಿ, ಅವ್ರಿಗೆ ರ್ಯಾಂಕ್ ಬಿದ್ದೋಗುತ್ತೆ. ನೀವು ಈಗ 40 ತೆಗೆದಿದ್ದೀರ ಅಂತ ಅಂದ್ಕೊಳ್ಳಿ, ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟಲ್ಲಿ 40 ತೊಗೊಂಡೋಗಿರ್ತಾರೆ. ಇನ್ನೊಬ್ಬ 35-30 ಹಂಗೆ ತೊಗೊಂಡೋಗಿರ್ತಾರೆ. ಆದರೆ ಅವನದು ರ್ಯಾಂಕ್ ಜಾಸ್ತಿ ಬಂದುಬಿಡ್ತದೆ. ವೈ? ಬಿಕಾಸ್ ಅವನು ಬೋರ್ಡಲ್ಸ್ಗೆ ಚೆನ್ನಾಗಿ ಸ್ಕೋರ್ ಮಾಡಿರ್ತಾನೆ. ನಿಮ್ಮದು ಇಲ್ಲಿ ಬೋರ್ಡಲ್ಲಿ ಚೆನ್ನಾಗಿ ಸ್ಕೋರ್ ಆಗಿರೋದಿಲ್ಲ, ಆದರೆ ಇಲ್ಲಿ ಚೆನ್ನಾಗಿ ಸ್ಕೋರ್ ಆಗಿರುತ್ತೆ, ಅದು ರ್ಯಾಂಕ್ ಬಂದಿರೋದಿಲ್ಲ. ವೈ? ಬಿಕಾಸ್ ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಆಯಿತಾ? ಅವ್ರಿಗೆ ಮಾರ್ಕ್ಸ್ ಕನ್ಸಿಡರ್ ಮಾಡ್ಕೊತಾ ಇರೋದ್ರಿಂದ ಸೊ ಬೋರ್ಡ್ ಮಾರ್ಕ್ಸು ಇಲ್ಲಿ ವೆಯ್ಟೇಜ್ ಸಿಗುತ್ತೆ. ಯಾರ್ಯಾರು ಬೋರ್ಡಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೊಂಡಿದ್ರೋ, ನೀವು ಒಂದು 30-35 ಹಾಕ್ಕೊಂಡು ಹೋದ್ರೂ ಟಿಕ್ಕು, ನಿಮ್ಮ ರ್ಯಾಂಕಿಂಗು ಒಂದು 5,000 ಒಳಗಡೆ ಬಂದುಬಿಡುತ್ತೆ. 5,000 ಒಳಗಡೆ ಬಂತು ಅಂತಂದರೆ ಒಂದು ಒಳ್ಳೆ ಕಾಲೇಜ್ ಸಿಕ್ತು ಅಂತಲೇ ಅರ್ಥ. ಆಯಿತಾ? ಸೊ ಇದಾಗಿತ್ತು. ಆ್ಯಂಡ್ ಸೆಕೆಂಡ್ಲಿ, ನೀವೀಗ ಮಾಡೋ ಡಿಸಿಷನ್ನು ನಿಮ್ಮ ಲೈಫನ್ನು ಡಿಸೈಡ್ ಮಾಡುತ್ತೆ. ಯಾವ ರೀತಿ ಅಂತಂದರೆ, ನೀವೀಗ ಡೆಡಿಕೇಟ್ ಮಾಡಿ ಈ 34 ದಿನ ಓದಿಲ್ಲ ಅಂತಂದರೆ CET ಚೆನ್ನಾಗಿ ಮಾಡೋಕ್ಕಾಗಲ್ಲ, ಬುಲಕ್ಕಾಗಂತೂ ಹಾಕೋಕ್ಕಾಗಲ್ಲ. ಅದಕ್ಕೂ ಟ್ರಿಕ್ ಇದೆ, ನಾನು ಅದನ್ನು ಆಮೇಲೆ ಹೇಳ್ಕೊಡ್ತೀನಿ. ಹತ್ತಿರ 70% ಈ ಟ್ರಿಕ್ ವರ್ಕ್ ಆಗುತ್ತೆ. ಆ್ಯಂಡ್ ಪ್ರೀವಿಯಸ್ ಇಯರ್ ಪೇಪರಲ್ಲೂ ಈ ಟ್ರಿಕ್ನ ಅಪ್ಲೈ ಮಾಡಿ ಸಾವಿರಾರು ಜನ ಅವರ ರ್ಯಾಂಕನ್ನು 30,000 ಒಳಗಡೆ ತೊಗೊಂಡಿದ್ದಾರೆ. ನೀವು ನಂಬೋದಿಲ್ಲ. ಬೇಕಾದರೆ ನನ್ನ KCET 2021 ಗೈಡ್ ಪ್ರತಿಯೊಂದು ವಿಡಿಯೋ ಕಮೆಂಟಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೀವು ಸ್ಟೂಡೆಂಟ್ಸು ಅವರ ರ್ಯಾಂಕನ್ನು ಮೆನ್ಷನ್ ಮಾಡಿ ಥ್ಯಾಂಕ್ಸ್ ಬ್ರೋ ಅಂತ ಹೇಳಿದ್ದಾರೆ. ಐ ರಿಲಿ ಗ್ಲ್ಯಾಡ್ ಟು ದೆಮ್. ಆಯಿತಾ? ಗ್ಲ್ಯಾಡ್ ಹಿಯರಿಂಗ್ ದ್ಯಾಟ್. ಓಕೆ, ಈಗ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ತೀರಿ. ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಲುಪಾಗುತ್ತೆ. ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಈಗ ಎಷ್ಟು ದಿನ ಇದೆ ನಿಮ್ಮ ಹತ್ರ, ಯಾವ ರೀತಿ ಓದಬೇಕು, ಸ್ಟಡಿ ಪ್ಲಾನ್ ಏನು, ಒಂದು ದಿನದ ಟೈಮನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಅಥವಾ ನೀವೆಲ್ಲರೂ ಬೇರೆ ಕೆಲಸ ಮಾಡ್ತಿದ್ರೆ ಯಾವ ರೀತಿ ಟೈಮ್ ತೆಗಿಬೇಕು, ಇದ್ರ ಬಗ್ಗೆ ಎಲ್ಲ ಇವಾಗ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್, ಎಷ್ಟು ದಿನ ಇದೆ? ಇವತ್ತಿಂದಲೇ ಸ್ಟಾರ್ಟ್ ಮಾಡಬೇಕು. ನೀವು ಡೋಂಟ್ ಡಿಲೇ ದಟ್ ಪ್ರಾಸೆಸ್, ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ಸೊ ಇವತ್ತು 12th ಇದೆ, 15th ಗಂಟೆ ಟೈಮ್ ಇದೆ. ನೆಕ್ಸ್ಟ್ ಒಂದು 15th ಗಂಟೆ ಇದು ಪೋಸ್ಟ್ಪೋನ್ ಆಗಬಹುದು. ವೈ? ಬಿಕಾಸ್ ಈ ಕ್ರಿಯೇಟ್ ಮಾಡಿರೋ ವೆಬ್ ಇಂಟರ್ಫೇಸಲ್ಲಿ ಎಷ್ಟೋ ಜನ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಅವರ ಒಂದು ಇದನ್ನು ತುಂಬ ಎಡಿಟ್ಸ್ ಅವಶ್ಯಕತೆ ಇದೆ. ಅದಕ್ಕೋಸ್ಕರ May 30th ಅಡ್ಮಿಟ್ ಕಾರ್ಡ್ ಬಿಡ್ತೀನಿ ಅಂತ ಹೇಳಿದರು. ಅಫಿಷಿಯಲ್ ಆಗಿ ಹೇಳಿಲ್ಲ, ಅದೇ ಅನೌನ್ಸ್ ಆಗಿತ್ತು. ಸೊ ಇದು ಸ್ವಲ್ಪ ಡಿಲೇ ಆಗಬಹುದು. ಇದು ಡಿಲೇ ಆಗ್ತು ಅಂತಂದರೆ ನಿಮ್ಮ ಎಕ್ಸಾಮ್ ಡೇಟ್ಸು ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಮೋಸ್ಟ್ ಪ್ರಾಬಬ್ಲಿ ಒಂದು 80% ಅದೇ ಡೇಟಲ್ಲಿ ಆಗುವಂಥ ಚಾನ್ಸಸ್ ಇದೆ. ಸೊ ಹೇಳೋಕ್ಕಾಗೋದಿಲ್ಲ. ಆಯಿತಾ? 34 ಡೇಸ್ ಇದೆ ನಿಮ್ಮ ಹತ್ರ. ಸೊ ಈ 34 ಡೇಸಲ್ಲಿ ನೀವು ಎಷ್ಟು ಆಗುತ್ತೋ ಅಷ್ಟನ್ನು ಮುಗಿಸ್ಕೊಬೇಕು. ನೀವು ಈಗಲಿಂದಲೇ ಪ್ರಿಯಾರಿಟಿ ಮಾಡ್ಕೊಂಬಿಡಿ. ನೀವು ಇಂಜಿನಿಯರಿಂಗ್ ಹೋಗ್ತೀರಾ, ಬಯಾಲಜಿನ ಮರ್ತೋಗ್ಬಿಡಿ. ಬಯಾಲಜಿ ಓದೋಕ್ಕೆ ಹೋಗ್ಬಿಡಿ. ಬಯಾಲಜಿ ಹೋದರೆ ವೇಸ್ಟ್. ಆಯಿತಾ? ನೀವು ಅಕಸ್ಮಾತು ಈ BSc AG ಫಾರ್ಮ ಈ ಕಡೆ ಕೋರ್ಸ್ಗೆ ಹೋಗ್ತೀರಾ, ಸೊ ಅವಾಗ ಮ್ಯಾಥಮೆಟಿಕ್ಸ್ ಮರ್ತೋಗ್ಬಿಡಿ. ಅಲ್ಲ, BSc ಅಗ್ರಿಕಲ್ಚರ್ಗೆ ಮ್ಯಾಥಮೆಟಿಕ್ಸ್ ಬೇಕು, ಈ ಫಾರ್ಮಾ ಅಂತ ಕೋರ್ಸ್ಗಳಿಗೆಲ್ಲ ಮ್ಯಾಥಮೆಟಿಕ್ಸ್ ಬೇಕಾಗಿಲ್ಲ. ಸೊ ಅದು ನೋಡಿಕೊಂಡು ಓದ್ಕೊಬೇಕಾಗತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ನಾಳೆಯಿಂದ ನಿಮಗೆ ವಿಡಿಯೋ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಡೈಲಿ ಒಂದೊಂದು ಟಾಪಿಕ್ನ ಎತ್ಕೊಂಡು ಡೀಟೇಲಾಗಿ ಓದ್ಕೊಂಡು ಹೋಗೋಣ. ಬರೀ ಒಂದೊಂದು ಟಾಪಿಕ್ ಅಲ್ಲ, ಒಂದು ವೀಡಿಯೋದಲ್ಲಿ ಒಂದು 2-3 ಟಾಪಿಕ್ನ ನಾನು PYQ ಮಾಡೋದು ಅಂದ್ಕೊಂಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್. ಬಿಕಾಸ್ ನೀವು ಎಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡ್ತೀರೋ ಅಷ್ಟು ನಿಮ್ಮ ಅಕ್ಯುರೇಸಿ ಬರುತ್ತೆ. ಬಿಕಾಸ್ ನಿಮಗೆ ಕಾನ್ಸೆಪ್ಟನ್ನು ಅಪ್ಲೈ ಮಾಡೋದು ಅವಾಗಲೇ ಗೊತ್ತಾಗೋದು. ಆಯಿತಾ? ಅದಕ್ಕೋಸ್ಕರ ನೆಕ್ಸ್ಟು ಇವಾಗ 34 ಡೇಸ್ ಇದೆ. ಯಾವ ರೀತಿ ಟೈಮ್ನ ಮ್ಯಾನೇಜ್ ಮಾಡೋದು ಅಂತಂದರೆ, ಒಂದು ದಿನ ಸ್ಟಡಿ ಪ್ಲಾನ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಇದೇನೇ ನಿಮ್ಮ ಡೈಲಿ ರೂಟೀನ್ ಆಗಿಬಿಡಬೇಕು ಈ 34 ಡೇಸು. ಯಾರೋ ಹೇಳ್ಬಿಟ್ರೆ ಫಾಲೋ ಮಾಡಿಬಿಡ್ಬೇಕಾ? ನೋ, ನಾನೇನು ಹೇಳ್ತಾ ಇಲ್ಲ. ನಿನಗೆ ಜವಾಬ್ದಾರಿ ಇದ್ದರೆ ನೀನೇ ಫಾಲೋ ಮಾಡ್ತೀಯ. ಆಯಿತಾ? ನೀನೇ ಫಾಲೋ ಮಾಡ್ತೀಯ. ವೈ? ಬಿಕಾಸ್ ನಿನ್ನ ಪ್ಲೇಸ್ಮೆಂಟ್ ಆಗೋ ಟೈಮಲ್ಲಿ ಗೊತ್ತಾಗುತ್ತೆ ನಾನು ಏನು ಡಿಸಿಷನ್ ಮಾಡಿಬಿಟ್ಟೆ, ಏನು ತಪ್ಪು ಮಾಡಿಬಿಟ್ಟೆ ಅಂತ ಅಂದ್ಬಿಟ್ಟು. ಆಯಿತಾ? ಅವೆಲ್ಲ ಈಗ ನಿಮಗೆ ಗಿಲ್ಟಿ ಫೀಲಿಂಗ್ ಬರಬಾರ್ದು ಅಂತಂದರೆ ಈಗಲೇ ಸ್ವಲ್ಪ ಓದಿ. ಆಯಿತಾ? 34 ದಿನ ಓದೋದ್ರಿಂದ ಏನೂ ಆಗೋದಿಲ್ಲ ಕಣ್ರೋ. ಆಯಿತಾ? ಏನು ನಂದು ಎಕ್ಸಾಮ್ ಮುಗೀತು, ಫಿಲ್ಮ್ ನೋಡ್ಕೊಂಡು ಚಿಲ್ ಮಾಡ್ತೀನಿ. ನೋ, ಡೋಂಟ್ ಡೂ ದ್ಯಾಟ್.
ಆ ಫಿಲ್ಮ್ ನೋಡಲೇಬೇಕಾ ನೀವು? ಸೂಪರ್ 30 ಅಂತ ಫಿಲಮ್ ಇದೆ. ಅಥವಾ ಕೋಟಾ ನೋಡಿ, ಕೋಟಾ ಫ್ಯಾಕ್ಟ್ರಿ ಸೀರೀಸ್ ಇದೆ ಯೂಟ್ಯೂಬಲ್ಲಿ, ಅದನ್ನು ನೋಡಿ. ಅದು ಬಿಟ್ಟರೆ ಬೇರೆ ಯಾವುದು ನೋಡ್ಬಿಟ್ಟು, ಬಿಕಾಸ್ ಅವೆರಡು ನೋಡಿದ್ರೆ ನಿಮಗೆ ಮೋಟಿವೇಶನ್ ಸಿಗುತ್ತೆ ಓದಬೇಕು ಅಂತ ಅಂದ್ಬಿಟ್ಟು, ಓದಬೇಕು ಅಂತ ಬರುತ್ತೆ. ಸೂಪರ್ 30 ನೋಡಿದ್ರೆ ಲಿಟ್ರಲಿ ನಿಮ್ಗೆ ಅನಿಸುತ್ತೆ ಓದಬೇಕು ಅಂತ ಅಂದ್ಬಿಟ್ಟು. ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ, ಅವ್ರ ಪರಿಸ್ಥಿತಿ ಯಾವ ರೀತಿ ಇದೆ, ನಾನು ನಮ್ಮ ಮನೇಲಿ ನಮ್ಮ ಮನೆ ಪರಿಸ್ಥಿತಿ ನೋಡ್ಕೊಂಡು ನಾನು ಓದ್ತಾ ಇಲ್ವೋ? ಇಫ್ ಯು ಆರ್ ರಿಚ್ ದಟ್ಸ್ ಓಕೆ, ಫ್ಯಾಮಿಲಿ ಬಿಸ್ನೆಸ್ ಇದೆಯಾ ನೋಡ್ಕೊಂಡು ಹೋಗ್ತೀರಾ. ಅಕಸ್ಮಾತ್ ಇಲ್ಲ ಅಂತಂದರೆ ನೀವೇ ನಿಮ್ಮ ಎಂಪೈರ್ನ ಬಿಲ್ಡ್ ಮಾಡ್ಕೊಬೇಕು, ಅದಕ್ಕೋಸ್ಕರ ನೀವೇ ಬುನಾದಿ ಹಾಕ್ಕೊಬೇಕು. ಸೊ ಪ್ಲೀಸ್ ಡೂ ಆಲ್ ದಿಸ್ ಥಿಂಗ್ಸ್, ಆಯಿತಾ? 24 hours ಇದೆ ನಿಮ್ಮ ಹತ್ರ, ನೀವು 6 ಗಂಟೆ ಟೈಮ್ ನಿದ್ದೆ ಮಾಡಲೇಬೇಕು. ಅಕಸ್ಮಾತ್ ಕಡಿಮೆ ಮಾಡ್ತೀರಾ ಅಂತಂದರೆ ಆ್ಯಕ್ಚುಲಿ 4 hours ಓಕೆ 4 hours, ಆದರೆ 4 hours ಯಾರೂ ಮಾಡೋದಿಲ್ಲ ಅನ್ಕೋತೀವಿ, ತುಂಬ ಕಡಿಮೆ. 6 hours ಮಾಡಿ ನಿದ್ದೆನ, 6 hours ಜಾಸ್ತಿ ಮಾಡಿಬಿಡಿ. 6 hours ಜಾಸ್ತಿ ಮಾಡಿದ್ರೆ ನಿಮ್ಮ ಡೇ ಲೇಸಿ ಆಗುತ್ತೆ, ಆಯಿತಾ? 6 hours ನಿದ್ದೆ ಮಾಡಿ, ಆಮೇಲೆ 2 hours ನಿಮ್ಮ ಪರ್ಸ್ನಲ್ ಥಿಂಗ್ಸು, ಬೆಳಿಗ್ಗೆಯಿಂದ ಸಂಜೆ ಗಂಟ 2 hours ಅಷ್ಟೇ ನಿಮ್ಮ ಪರ್ಸ್ನಲ್ ಥಿಂಗ್ಸು, ಆಯಿತಾ? ಮತ್ತೆ ಟೈಮ್ ಕೊಡ್ತೀನಿ ನಾನು ನಿಮಗೆ ಟೈಮ್ ಕೊಡ್ತೀನಿ, ಯಾವಾಗ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಕೇಸಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಹತ್ರ ಈಗ 16 hours ಮಿಕ್ಕಿದೆ, ಆಯಿತಾ? 16 hours ಮಿಕ್ಕಿದೆ ನಿಮ್ಮ ಹತ್ರ. ಫಸ್ಟ್ ಕೇಸಲ್ಲಿ ಏನಾಗುತ್ತೆ ಅಂದರೆ ಈ 16 hoursಲ್ಲಿ ಅಥವಾ ನೀವು 8 hours, ಈ 8 hours ಫುಲ್ 100% ಕಾನ್ಸಂಟ್ರೇಷನಿಂದ ಓದಿದ್ರೆ ಹತ್ತಿರ ನೀವು 60 ಕ್ವಶನ್ನ ಸಾಲ್ವ್ ಮಾಡಬಹುದು ಅಥವಾ ಕಲಿಬಹುದು. 60 ಕ್ವಶನ್, ಆಯಿತಾ? ಈಗ ನೀವು ಒಂದು ದಿನಕ್ಕೆ 60 ಕ್ವಶನ್ ಕಲಿತೀರ ಅಂತಂದರೆ 34 ದಿನಕ್ಕೆ 2040 ಕ್ವಶನ್ ಆಗುತ್ತೆ. ಇದು ಡಿವೈಡೆಡ್ ಬೈ 4 ಮಾಡಿದ್ರೆ ಒಂದೊಂದು ಸಬ್ಜೆಕ್ಟ್ಗೂ ಒಂದಷ್ಟು ಬರುತ್ತೆ. ನಾನು PCMB ಎಲ್ಲ ಹೇಳ್ತಿದ್ದೀನಿ. PCMC ಅವರಿಗೆ ನೀವು ಕಂಪ್ಯೂಟರ್ ಸೈನ್ಸ್ ಹೋಗಬೇಕು ಅಂತಂದರೆ ಬಯಾಲಜಿ ಬರೆಯೋದಿಲ್ಲ, ನೀವು ಬರೀ 3 ಪೇಪರ್ ಅಟೆಂಡ್ ಮಾಡ್ತೀರಾ. ಸೊ ಅದಕ್ಕೆ ಹೇಳಲಿಲ್ಲ, ಬೇರೆ ಯಾವುದೇ ಬ್ರಾಂಚ್ ಆದರೂ ಅಷ್ಟೇ, ಆಯಿತಾ? ಸೊ ಡಿವೈಡ್ ಬೈ 4 ಮಾಡ್ಕೊಂಡು ಹಿಂಗಾಗುತ್ತೆ. ನಿಮ್ಮ ಪ್ರಿಯಾರಿಟಿ ಇಟ್ಕೊಂಡು ಕ್ವಶನ್ಸನ್ನು ಡಿವೈಡ್ ಮಾಡ್ಕೋಬೇಕಾಗತ್ತೆ ನೀವು, ಆಯಿತಾ? ಅದೇನೇ ನೀವು ಅಕಸ್ಮಾತ್ ಈ 16 hoursಲ್ಲಿ 10 to 12 hours ಏನಾದರೂ ಫುಲ್ ಕಾನ್ಸಂಟ್ರೇಷನ್ದ ಓದಿದ್ರೆ ನೀವು ಬಿಲೀವ್ ಮಿ ಹತ್ತಿರ 100 ಕ್ವಶನ್ಗಳನ್ನ ಸಾಲ್ವ್ ಮಾಡಬಹುದು. ಬಿಕಾಸ್ ದೀಸ್ ಆರ್ MCQs ಆ್ಯಂಡ್ ಎಲ್ಲನೂ 60 secondsಲ್ಲಿ ಸಾಲ್ವ್ ಮಾಡೋ ಕೇಪಬಿಲಿಟಿನ ಬಿಲ್ಡ್ ಮಾಡ್ಕೊಬೇಕು ನೀವು. ಆದರೆ ಅದು ಅಷ್ಟೊಂದು ಸುಲಭವಾಗಿ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಕಾನ್ಸೆಪ್ಟ್ಗಳು ಕ್ಲಿಯರ್ ಆದರೆ ನೀವೇ ಟಕ್ಕನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ, ಆದರೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕು ನಿಮಗೆ. ಸೊ ಅದಕ್ಕೋಸ್ಕರ 10 to 12 hoursಲ್ಲಿ ಹತ್ತಿರ 100 ಕ್ವಶನ್ ಮಾಡ್ಕೊಳ್ಳಿ. ಜಾಸ್ತಿ ಹೇಳ್ತಾರಲ್ಲ ನಿಮಗೆ, ಇದು ತುಂಬ ಕಡಿಮೆ ಇದೆ, ಆಯಿತಾ? 100 ಕ್ವಶನ್ ಮಾಡ್ಕೊಳ್ಳೋದು. ಈ 100 ಕ್ವಶನ್ ಮಾಡ್ಕೊಂಡ್ರೆ 3400 ಕ್ವಶನ್ ಆಗುತ್ತೆ. ಡಿವೈಡೆಡ್ ಬೈ 4 ಮಾಡಿದ್ರೆ ಒಂದೊಂದು ಸಬ್ಜೆಕ್ಟ್ಗೆ ನಿಮಗೆ 850 ಆಗುತ್ತೆ. ಈ 850 ಕ್ವಶನ್ಸಲ್ಲಿ ನಿಮಗೆ ಒಂದು 30 ಕ್ವಶನ್ಸ್ ಬರಲ್ವಾ ಪರ್ ಸಬ್ಜೆಕ್ಟು? 30 ಕಾನ್ಸೆಪ್ಟ್ಗಳು ಬರಲ್ವಾ ಇಲ್ಲಿ? ಅಕಸ್ಮಾತ್ ಇದರಲ್ಲಿ 30 ಮಾಡ್ಕೊಂಬಿಟ್ರು ಬಿಲೀವ್ ಮಿ ಎಲ್ಲ ಸಬ್ಜೆಕ್ಟು 30 ಇದ್ದರೆ ನಿಮ್ಮ ರ್ಯಾಂಕು ಟ್ರಸ್ಟ್ ಮಿ 110K ಬಂದುಬಿಡುತ್ತೆ. ಗ್ಯಾರಂಟಿ ಇದು, 110K ಗ್ಯಾರಂಟಿ ನಿಮಗೆ, ಗ್ಯಾರಂಟಿ ಇದು, ಆಯಿತಾ? ಸೊ ಇದಾಗಿತ್ತು ಸ್ಟಡಿ ಪ್ಲ್ಯಾನು, ನೋಡಿಕೊಂಡು ಮಾಡಬೇಕಾಗತ್ತೆ. ನೆಕ್ಸ್ಟು ಸ್ಟಡಿ ಮಟೀರಿಯಲ್ಸ್ ಏನೇನು, ಆಯಿತಾ? ಸ್ಟಡಿ ಮಟೀರಿಯಲ್ಸ್ಗೆ ನಾನು ಹೇಳ್ತೀನಿ ನೋಡಿ. ಫಸ್ಟು ಗೂಗಲ್ ಸರ್ಚ್ ಮಾಡಿ KCET 2022 ಸಿಲೆಬಸ್ ಅಂತ. ಇದು ಪ್ರೀವಿಯಸ್ ಇಯರ್ ಕೊಡುತ್ತೆ ನಿಮಗೆ, ಪ್ರೀವಿಯಸ್ 2 years ಕೊಡುತ್ತೆ. ವರಿ ಆಗೋ ಅವಶ್ಯಕತೆ ಇಲ್ಲ. ಟಾಪಿಕ್ಸ್ಗಳು ಸೇಮು, ಬ್ಲೋ ಆಫ್ ಆದರೂ ಇಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. NCERTಲಿ ಏನಿದೆ ಅದನ್ನೇ ಕೊಡಬೇಕಂತಂದರೆ NCERT ಟೆಕ್ಸ್ಟ್ ಬುಕ್ ಹೊಸ್ದಾಗಿ ಬಂದಿದ್ರು ಕಾನ್ಸೆಪ್ಟ್ಗಳು ಹಳೆಯದೇ ಕೇಳುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ವೈ? ಬಿಕಾಸ್ ನಿಮಗೆ ಕಾನ್ಸೆಪ್ಟು ಎಷ್ಟು ಕ್ಲಿಯರ್ ಆಗಿದೆ ಅನ್ನೋದನ್ನು ಅವರು ಚೆಕ್ ಮಾಡುವಂಥದ್ದು, ಆಯಿತಾ? ಇದು ಸೊ ಅದಕ್ಕೋಸ್ಕರ ಹೇಗಿರುತ್ತೆ KCET 2022 ಟಾಪಿಕ್ಸ್ಗಳು ಎಷ್ಟು ಬರುತ್ತೆ, ಅಲ್ಲಿ ಚಾಪ್ಟರ್ ನೇಮ್ ಬರುತ್ತೆ. ಒಂದೊಂದು ಟಾಪಿಕ್ ತೊಗೊಳ್ಳಿ, ಯಾವ ಟಾಪಿಕ್ ಬೇಕು ಆ ಟಾಪಿಕ್ ತೊಗೊಂಡು ಅದ್ರ ಮೇಲೆ ವರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವೇನಾದರೂ ಓದೋದ್ರಲ್ಲಿ ಚೆನ್ನಾಗಿದ್ದಾರೆ NCERTನ ಪ್ರಿಫರ್ ಮಾಡ್ತೀನಿ ನಿಮಗೆ. NCERTನ ಬೈ ಮಾಡಿ ಓದಿ, ಆಯಿತಾ? ಕೆಮಿಸ್ಟ್ರಿ ಅಥವಾ ಫಿಸಿಕ್ಸ್ಗೆ ಮತ್ತು ಮ್ಯಾಥಮೆಟಿಕ್ಸ್ಗೆ ಎಕ್ಸಾಂಪ್ಲರ್ ತೊಗೊಳ್ಳಿ. ಎಕ್ಸಾಂಪ್ಲರಲ್ಲಿರೋ ಪ್ರತಿಯೊಂದು ಕ್ವಶನು ಮಾಡಿ. ವೈ? ಬಿಕಾಸ್ ಒಂದು ಸತಿ ಎಕ್ಸಾಂಪ್ಲರಿಂದ ಡೈರೆಕ್ಟ್ ಕ್ವಶನ್ಗಳು ಬಂದುಬಿಡ್ತವೆ ಅದರಲ್ಲಿ, ಆಯಿತಾ? ಸೊ ಎಕ್ಸಾಂಪ್ಲಲ್ಲಿರೋ ಪ್ರತಿಯೊಂದು ಕ್ವಶನು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಯಾವ ರೀತಿ ಓದೋದು? ಒಂದು ಟೆಕ್ನಿಕ್ ಇದೆ, ಇದು ಟಾಪರ್ಸ್ಗಳು ಯೂಸ್ ಮಾಡೋ ಟೆಕ್ನಿಕ್ಕು. ಫಸ್ಟು ಟೇಕ್ ಅ ಟಾಪಿಕ್, ಯಾವುದೊಂದು ಟಾಪಿಕ್ ತೊಗೊಳ್ಳಿ, ನೋ ದ ಸಿನಾಪ್ಸಿಸ್, ಅದ್ರ ಬಗ್ಗೆ ಸಿನಾಪ್ಸಿಸ್ ತಿಳ್ಕೊಳ್ಳಿ. ಸಿನಾಪ್ಸಿಸ್ ಅಂದರೆ ಅದ್ರ ಮೇಲ್ಗಡೆ ಏನಿರುತ್ತೆ, ಫಾರ್ಮುಲಾಸ್ ಏನು, ಕಾನ್ಸೆಪ್ಟ್ ಏನು, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು. ನೆಕ್ಸ್ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನೀವು ಕಾನ್ಸೆಪ್ಟನ್ನು ನೀಟಾಗಿ ಅರ್ಥ ಮಾಡ್ಕೊಬೇಕು. ಅದಾದಮೇಲೆ ಲುಕ್ ಎಟ್ ದ ಕ್ವಶನ್ಸ್, ಆ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಕ್ವಶನ್ಸನ್ನು ತೊಗೊಳ್ಳಿ, ಆಯಿತಾ? ತೊಗೊಂಡಾದ್ಮೇಲೆ ಟ್ರೈ ಸಾಲ್ವಿಂಗ್, ನೀವೇ ಸಾಲ್ವ್ ಮಾಡೋಕ್ಕೆ ನೋಡಿ ನಿಮ್ಮ ಕಲ್ತಿರೋ ಕಾನ್ಸೆಪ್ಟ್ಗಳ ಪ್ರಕಾರ, ಆಯಿತಾ? ಅಕಸ್ಮಾತ್ ಸಾಲ್ವ್ ಆಗಲಿಲ್ವಾ ಸೊಲ್ಯೂಷನ್ ನೋಡಿ. ಸೊಲ್ಯೂಷನ್ನ ಬ್ಲೈಂಡಾಗಿ ನೋಡಿಬಿಡಿ, ದಯವಿಟ್ಟು ನೀಟಾಗಿ ಸೊಲ್ಯೂಷನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಫಾರ್ಮುಲಾ ಬಂತು, ಎಲ್ಲಿಂದ ತೊಗೊಂಡ್ರು, ಏನಕ್ಕೆ ಅಪ್ಲೈ ಮಾಡ್ತಿದ್ದಾರೆ ಇದನ್ನು, ಈ ಫಾರ್ಮುಲಾ ಯಾಕೆ ತೊಗೋಗಾಯಿತು, ಬೇರೆ ಫಾರ್ಮುಲಾ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ n ನಂಬರ್ ಆಫ್ ವೇಸ್ ಇರ್ತವೆ, ಆಯಿತಾ? ಬೇಕಾಗಿರೋದು ಆನ್ಸರ್ ಅಷ್ಟೇ. ಆನ್ಸರು ಅಕ್ಯೂರೇಟ್ ಆಗಿದ್ದರೆ ಸಾಕು ನಿಮಗೆ. ಫಾರ್ಮುಲಾ ಏನು ಯೂಸ್ ಮಾಡಿದ್ರಿ, ಯಾವ ಟೆಕ್ನಿಕ್ ಯೂಸ್ ಮಾಡಿರಿ, ಏನೂ ಮ್ಯಾಟ್ರ್ ಆಗೋದಿಲ್ಲ. ಸೊ ನೀವೇ ಏನೋ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಆಗಲಿಲ್ವಾ
ಅಲ್ಲಿರೋ ಬಯಾಸ್ಡ್ ಸೊಲ್ಯೂಷನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಬೇರೆ ವ್ಯಾಲ್ಯೂ ಹಾಕ್ಕೊಂಡು ಅದೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಸೊ ದ್ಯಾಟ್ ನಿಮಗೆ ಆ ಕ್ವಶನ್ನು ಮರೆಯೋಕ್ಕಾಗೋದಿಲ್ಲ, ಜ್ಞಾಪಕ ಇರುತ್ತೆ. ಇದಾಗಿರುತ್ತೆ ಪ್ರಾಸೆಸ್ಸು. ಸೊ ಈ ರೀತಿ ಹೋಗೋದ್ರಿಂದ 34 ದಿನದಲ್ಲಿ ಬಿಲೀವ್ ಮಿ 3400 ಕ್ವಶನ್ ಸಾಲ್ವ್ ಮಾಡ್ತೀರಾ ನೀವಿನ್ನೂ ಚೆನ್ನಾಗಿ ಓದ್ತಿದ್ರೆ ದಿನಕ್ಕೆ 200 ಕ್ವಶನ್ಗಳನ್ನ ಸಾಲ್ವ್ ಮಾಡಬಹುದು. ದಿನಕ್ಕೆ 200 ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ, 6800 ಕ್ವಶನ್ ಆಗುತ್ತೆ. 850 ಇದ್ದಿದ್ದು ಡಬಲ್ ಅಂತಂದರೆ 1700 ಕ್ವಶನ್ಸ್ ಮಾಡ್ತೀರಾ ಒಂದೊಂದು ಸಬ್ಜೆಕ್ಟಲ್ಲೂ ನೀವು. ಸೊ ಅದು ತುಂಬ ದೊಡ್ಡ ವಿಚಾರ. 1700 ಕ್ವಶನ್ಸಲ್ಲಿ ನಿಮ್ಗೆ ಒಂದು 30 ಕ್ವಶನ್ಸ್ ಬರಲ್ವಾ, ಆರಾಮಾಗಿ ಮಾಡ್ಕೋಬೋದು ಕಂಡ್ರು. ಆದರೆ ಡೆಡಿಕೇಟ್ ಮಾಡಬೇಕಷ್ಟೇ ನೀವು. ಓಕೆ, ಇದಾಗಿತ್ತು ಪ್ಲ್ಯಾನ್. ಜಾಸ್ತಿ ತಲೆ ತಿನ್ನೋಣ ನಿಮಗೆ ಏನೋ ಮೋಟಿವೇಟ್ ಮಾಡಬೇಕನ್ನಿಸ್ತು, ಮಾಡೋಣ. ನಾಳಿಂದ ವಿಡಿಯೋ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಡೂ ದಿಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾಪಿ ಲರ್ನಿಂಗ್.